ಇತ್ತೀಚೆಗೆ ನಾನು ಹಲವಾರು ವಿದ್ವಾಂಸರುಗಳ ಪ್ರವಚನಗಳನ್ನು ಕೇಳುವುದನ್ನು, ವಿಶೇಷವಾಗಿ ಮಹಾಭಾರತ, ರಾಮಾಯಣ, ಅದ್ವೈತ, ವೇದಾಂತಕ್ಕೆ ಸಂಬಂಧಿಸಿದಂಥ ಪ್ರವಚನಗಳನ್ನು ಕೇಳೋದನ್ನು ಹೆಚ್ಚು ಮಾಡ್ತಾ ಇದ್ದೇನೆ. ಹೀಗೆ ನೋಡುವ ಅಂತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ವರ ಮಹಾಭಾರತ ಪಾತ್ರಗಳ ಪ್ರವಚನಗಳನ್ನ ಕೇಳಲಿಕ್ಕೆ ಪ್ರಾರಂಭಿಸಿದೆ. ಯಾಕಂದ್ರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಒಂದು ಸ್ಟುಡಿಯೋದಲ್ಲಿ. ಆಮೇಲೆ ಕೀರ್ತಿಶೇಷ KS ನಾರಾಯಣಾಚಾರ್ಯ ಅವರ ಮಾಲಿಕೆಯನ್ನು ನಾನು ಹೈಸ್ಕೂಲ್ ಇರುವಾಗಲೇ ತರಂಗದಲ್ಲಿ ಅದು ಬಂದಾಗ ಪುಸ್ತಕ ರೂಪದಲ್ಲಿ ಬರೋಕ್ಕಿಂತ ಮೊದಲೇನೆ ಓದಿದ್ದೇನೆ ಕಂಟಿನ್ಯೂಸ್ ಆಗಿ. ನಾನು ಭೈರಪ್ಪನವರ ಪರೋ ಅಂತೂ ನಾನು ಕಾಲೇಜಿನಲ್ಲಿ ಇರುವಾಗಲೇ 3 ಸಲ ಓದಿದ್ದೆ. ಬೆಂಗಳೂರಿಗೆ ಬಂದ ಮತ್ತೊಂದು 2 ಸಲ ಓದಿದ್ದೇನೆ. ಕೆಲವೊಂದೆಲ್ಲ ನಾನು ಬೇಕಾದಾಗ ರೆಫರ್ ಮಾಡ್ಕೊಳ್ತೇನೆ. ಅದರ ಜೊತೆಗೆ ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಯಾವುದೋ ಒಂದು ಸ್ವಾಮೀಜಿ ಮಠ ಸನ್ಯಾಸಿ ಅವರು ಬರೆದಿದ್ದು ಸುಮಾರು ಒಂದು 1,500 ಪೇಜ್ಗಳಷ್ಟು ದೊಡ್ಡ ಪುಸ್ತಕ. ಅದು ಎಷ್ಟು ದಪ್ಪ ಇತ್ತು, ಅಷ್ಟು ಪೇಜಸ್ ಇರ್ಬೋದು ನನಗೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇಡೀ ದಿವಸ ರಜದಲ್ಲಿ ನಾನು ಓದಿದ್ರು ನಾನು 3 ದಿವಸ ಹಿಡಿತು ಅಷ್ಟು ಪೇಜಸ್ ಮುಗಿಸ್ಲಿಕ್ಕೆ. 101 ಕೌರವ ಹೆಸರೆಲ್ಲ ಇತ್ತು ಅದರಲ್ಲಿ. ಬಟ್ ನನಗೆ ಆಗ ಪ್ರಾಯ ಬಂದಿರಲಿಲ್ಲ, ಕೆಲವೊಂದು ಶಬ್ದಗಳ ಅರ್ಥನೂ ಆಗ್ತಾ ಇರಲಿಲ್ಲ. ಒಂದು ಹಂತಕ್ಕೆ ವೀರ್ಯ ಶಬ್ದದ ಅರ್ಥವನ್ನು ಯಾರ ಹತ್ರ ಕೇಳಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೇಗಿರುತ್ತೆ ಏನು ಇಷ್ಟ ಅರ್ಥ ಆಗ್ತಿತ್ತು. ಆಕರ್ಷಣೆ, ದೈಹಿಕ ಸಂಪರ್ಕಗಳು ಇತ್ಯಾದಿ ಒಂದು ಹಂತಕ್ಕೆ ಅರ್ಥ ಆಗ್ತಿತ್ತು. ಬಿಟ್ರೆ ಯಾರ ಹತ್ರ ಕೇಳುವ ಧೈರ್ಯನೂ ಇರಲಿಲ್ಲ, ಕನ್ಫ್ಯೂಷನ್ ಇತ್ತು. ಹೋದ ತಿಂಗಳವರೆಗೆ ನನ್ನ ಅಮ್ಮನಿಗೂ ಕೂಡ ಸೂರ್ಯ ಬಂದು ಹೀಗೆ ಕರ್ಣನನ್ನು ಕೊಟ್ಟು ಹೋಗ್ಬಿಟ್ಟ ಹೇಳುವಂತ ಕಲ್ಪನೆ ಇತ್ತು. ಇಲ್ಲ ಅಮ್ಮ, ಕುಂತಿ ನಿರಾಕರಿಸ್ತಾಳೆ ಮೊದಲು ನಿಯೋಗಕ್ಕೆ ಅಂತ ಹೇಳ್ಬೇಕಾಗಿ ಬಂತು. ನಾನು ಇಲ್ಲಿ ಗಣೇಶ್ ಅವರ ಪ್ರವಚನದಲ್ಲಿ ಮೊದಲು ನಾನು ಶ್ರೀಕೃಷ್ಣನ್ ಪೂರ್ತಿ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ರಿವರ್ಸ್ ಬರ್ತಾ ಹೋಗಿದ್ದು. ಯುಧಿಷ್ಠಿರನ ಜನ್ಮವನ್ನ ಅವರು ಬೇರೆಯವರ ಮಿತ್ರರು ಕ್ಯಾಲ್ಕುಲೇಟ್ ಮಾಡಿದನ್ನು ಹಾಕಿದ್ದಾರೆ. 31 ಆಗಸ್ಟ್ 3114 ಕ್ರಿಸ್ತಪೂರ್ವ ಅಂತ BC. ಪಂಚಮಿ ತಿಥಿ, ಶುಕ್ಲ ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ವಾರ ಬಂದು ನಾನು ಚೆಕ್ ಮಾಡಿದೆ AI ಇದೊಂದು ದೊಡ್ಡ ಅಡ್ವಾಂಟೇಜ್. ಮಂಗಳವಾರ ಬರುತ್ತೆ. ಆಮೇಲೆ ಇಷ್ಟು ಸರಿ ಬರ್ತಾ ಇದೆ AI ಮತ್ತೆ ಬೇರೆ ಬೇರೆ ಗ್ರಂಥಗಳು ಹೇಳುವಂತೆ ನಡು ಮಧ್ಯಾಹ್ನ ಆತ ಹುಟ್ಟಿದ್ದಾನೆ. ಮತ್ತೆ ಈ ವಿಡಿಯೋ ಮಾಡಬೇಕು ನೋಡಬೇಡ ಯುಧಿಷ್ಠಿರನ ಜಾತಕ ಅಂತ ಚೆಕ್ ಮಾಡಿದ್ರೆ ಪಂಚಮಿ ತಿಥಿ ಕರೆಕ್ಟ್ ಬರುತ್ತೆ. ಮತ್ತು ನಾವು ಈಗ ಯೂಸ್ ಮಾಡುವಂತಹ ನಿರಯನ ಸಿಸ್ಟಮ್ ಪ್ರಕಾರ ಸೂರ್ಯನ ಕನ್ಯಾದಲ್ಲಿ, ಚಂದ್ರ ಆಫ್ಕೋರ್ಸ್ ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ನೀಚ ರಾಶಿ ಇರ್ಲಿ, ಬುಧ ಉಚ್ಚ ಕನ್ಯಾದಲ್ಲಿ, ಶುಕ್ರ ವೃಶ್ಚಿಕಕ್ಕೆ ಕೊಟ್ಟಿದ್ದಾರೆ ಚಂದ್ರನ ಸಂಗಡ, ಕುಜ ಮೇಷದಲ್ಲಿ ಸ್ವಕ್ಷೇತ್ರ, ಗುರು ಮಿಥುನ, ಶನಿ ಧನು. ಇಷ್ಟು ಸಿಕ್ತು AI ನೋಡೋಣ. ಇದ್ರ ಬಗ್ಗೆ ನನ್ನ ಜಾತಕ ಹಾಕಿ ವಿಮರ್ಶೆ ಮಾಡ್ಲಿಕ್ಕೆ ಆಗತ್ತ ನೋಡೋಣ. ಬಟ್ ಇಲ್ಲಿ ಮುಖ್ಯವಾಗಿ ನಾನು ಹೇಳುವಂತದ್ದು, ಪಂಚಮಿ ತಿಥಿ ಬರೋದ್ರಿಂದ ಚಂದ್ರನಿಂದ 11ನೇ ಮನೆಯಲ್ಲಿ ಸೂರ್ಯ ಇರಲೇಬೇಕು, ಮತ್ತೆಲ್ಲೂ ಹೋಗೋ ಸಾಧ್ಯ ಇಲ್ಲ. ಇಷ್ಟು ಡಿಗ್ರಿ ಡಿಸ್ಟೆನ್ಸ್ ಅಂತ ಇರುತ್ತೆ ಸೂರ್ಯ ಮತ್ತು ಚಂದ್ರನ ಮಧ್ಯ. ಒಂದು ತಿಥಿಗೆ 12 ಡಿಗ್ರಿ ಹತ್ರ ವ್ಯತ್ಯಾಸ ಇರುತ್ತೆ. ಈಗ ನಾನು ನೇರವಾಗಿ ಇರೋದೇನೆಂದರೆ, ಕೆಲವೊಬ್ಬರು ಒಂದೊಂಥರ ಹೇಳ್ತಾರೆ. ಉದಾಹರಣೆಗೆ ಜಗದೀಶ್ ಶರ್ಮಾ ಸಂಪ ಅವರು ನಗ್ತಾ ಕರ್ಣನನ್ನು ಹೀರೋ ಅನ್ನಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪಂಚವಲ್ಲಭೆಯ ವಸ್ತ್ರಾಪಹರಣದ ಒಂದು ಟೈಮು ಮತ್ತು ಗಂಧರ್ವರೊಡನೆ ದುರ್ಯೋಧನ ಹೋಗಿ ಅಲ್ಲಿ ಸಿಕ್ಕಿದ್ದಾಗ ಯುದ್ಧ ಮಾಡದೆ ಓಡಿ ಬಂದಿದ್ದೊಂದು. ಇನ್ನು ನನ್ನ ಮಿತ್ರರಂತ ಮೀಡಿಯಂ ಮಾಸ್ಟರ್ MS ರಾಘವೇಂದ್ರ ಹೇಳೋ ಪ್ರಕಾರ ಅವರು ಕರ್ಣ ಮತ್ತು ಕೃಷ್ಣನ ಸೈಕಾಲಜಿನ ತುಂಬಾ ಚೆನ್ನಾಗಿ ಡಿಕೋಡ್ ಮಾಡಿದ್ದಾರೆ. ಅವರ ಮಹಾಭಾರತ ಸೀರೀಸ್ ಅಲ್ಲಿ ವಿಜಯದನಸನ್ನ ಕರ್ಣ ತಗೊಂಡೋಗಿಲ್ಲ. ಆಮೇಲೆ ಮಹಾಭಾರತ TV ಸೀರಿಯಲ್ ಅಲ್ಲಿ ಕರ್ಣ ಕುಡಿದಿದ್ದ ಸಿಕ್ಕಾಪಟ್ಟೆ ಅಂತ ತೋರಿಸಿದ್ದಾರೆ. ಹಾಗಾಗಿ ಆತ ಅಲ್ಲಿ ಓಡ್ ಬಂದು ತೋರಿಸಿಲ್ಲ TV ಸೀರಿಯಲ್ ಬಿಡಕ್ಕೆ, ಅದು ಬೇಡ. ಬಟ್ ಆರ್ ಗಣೇಶ್ ಅವರು ಮತ್ತು ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ಇಬ್ಬರು ಹೇಳುವಂತವರು ಬಂಡಾರ್ಕರ್ ಯೂನಿವರ್ಸಿಟಿ ಪುಣೆ ಅವರ ಪರಿಷ್ಕೃತ ಆವೃತ್ತಿಗಳನ್ನೇ ಯೂಸ್ ಮಾಡ್ತಿದ್ದಾರೆ, ಕ್ರಿಟಿಕಲ್ ಎಡಿಷನ್ ಅಂತಾನೆ ಹೇಳ್ತಾರೆ. ಬಟ್ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ಕರ್ಣ ದ್ರೋಣನ ಶಿಷ್ಯ ಅಂತಾರೆ, ಆರ್ ಗಣೇಶ್ ಅವರು ಅದನ್ನ ಅಲ್ಲಗಡಿತಾರೆ ಇಲ್ಲ ಅಂತ. ಬಟ್ ನನ್ನ ಪ್ರಶ್ನೆ ಒಂದಿದೆ, ಅದಕ್ಕಿಬ್ರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಅವನಿಗೆ ಬಾಯಿ ಬರ್ತಿದ್ದಂತ ಕವಚಕುಂಡಗಳು ಮಂತ್ರೋಪದೇಶ ಮಾಡುವಾಗಲಿ, ಆತ ಸೂರ್ಯೋಪಾಸನೆ ಮಾಡುವಾಗಲಿ, ಸಂಧ್ಯಾವಂದನೆ ಮಾಡುವಾಗಲಿ, ದ್ರೋಣರಿಗೆ ಬಿಟ್ಬಿಡಿ, ಪರಶುರಾಮರು ಸಾಕ್ಷಾತ್ ವಿಷ್ಣುವಿನ ಅವತಾರ, ಅವ್ರಿಗೆ ಗೋಚರಿಸಲಿಲ್ವ ಅಂತ. ಆಗಿನ ಕಾಲದ ಡ್ರೆಸ್ ಕೋಡನ್ನು ನೋಡಿಕೊಂಡ್ರೆ ಪರಶುರಾಮಿಗೆ ಗೊತ್ತಿತ್ತು. ಕೊನೆಯ ಕ್ಷಣದಲ್ಲಿ ನನ್ನ ಭಾರ್ಗವ ಅಸ್ತ್ರದಿಂದ ಪ್ರಯೋಜನಕ್ಕೆ ಬರದೇ ಹೋಗಲಿ ಅಂತ ಶಪಿಸ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಇಲ್ಲಿ ಅದಕ್ಕೆ ಮತ್ತೆ ನೋಡ್ಕೊಳ್ಳೋಣ. ಕೆಲವೊಂದು ದೇವರ ಇಚ್ಛೆ ಅಂತಾನೆ ಯುದ್ಧ ಆಗಿದೆ, ಮಹಾಭಾರತ ಯುದ್ಧ ಅಂತಂದ್ರೆ ನಾವು ಹಾಗೆ ತಗೊಳ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಇನ್ನು ಪರ್ವದಲ್ಲಿ ಅದ್ಭುತ ಅದು. ನಾವು ದೈವ ಲೀಲೆಗಳನ್ನ, ಮನುಷ್ಯಾತೀತ ಶಕ್ತಿಗಳನ್ನ ಡಿಲೀಟ್ ಮಾಡಿಬಿಟ್ರೆ ಪರ್ವ ಮನುಷ್ಯನ ವಾಸ್ತವ ಶಕ್ತಿಗಳಿಗೆ ಬಹಳ ಹತ್ರ ಇದೆ. ಅದರಲ್ಲೂ ನನಗೆ ಬಹಳ ಸೇರಿದ್ದು ಶ್ರೀಕೃಷ್ಣ ಬಿಡಿ, ನನ್ನ ಆರಾಧ್ಯ ದೈವ. ಶ್ರೀಕೃಷ್ಣನ ಬಗ್ಗೆ ಎಲ್ಲರೂ, ಆರ್ ಗಣೇಶ್ ಅವರು ಅದ್ವಿತೀಯ, ಅವರ ಆರಾಧ್ಯ ದೈವ, ನನ್ನ ಆರಾಧ್ಯ ದೈವ. ಇದೊಂದು ಜಗದೀಶ್ ಶರ್ಮಾ ಸಂಪ ಅವರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಇನ್ನು KS ನಾರಾಯಣಾಚಾರ್ಯ ಅಂತ ಬಿಡಿ, ಸರಿ ವೈಷ್ಣವರು ಸ್ವಲ್ಪ ಹೆಚ್ಚು ಹೇಳ್ತಾರೆ, ಅದು ಬಿಡಿ. ಬಟ್ ಏನೇ ಆಗಲಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಿದವರಲ್ಲಿ ಶ್ರೀಕೃಷ್ಣನಂತೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟೋದೇ ಇಲ್ಲ. ಇದನ್ನ ಬೇಕಾದ್ರೆ ಹೇಳ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಯಾಕಂದ್ರೆ ಹರಿವಂಶ ಪುರಾಣದಲ್ಲಿ ಶ್ರೀಮನ್ನಾರಾಯಣ ಅವತಾರಗಳಲ್ಲಿ ಬಲರಾಮ ಹಲಧರನನ್ನ ಅವತಾರವನ್ನಾಗಿ ಮಾಡಿದ್ದಾರೆ ಬಿಟ್ರೆ ಕೃಷ್ಣ ಅವತಾರ ಅಲ್ಲ, ಪೂರ್ಣ ಅಂಶ.
ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಾನೆ ಹೇಳಿದ್ದಾರೆ. ಮತ್ತು ಕಾಂಟ್ರವರ್ಸಿ ಆಗೋದು ಬೇಡ, ಅದು ಮುಂದೆ ನೋಡ್ಕೊಳ್ಳೋಣ ಈ ವಿದ್ವಾಂಸರು ಏನು ಉತ್ತರ ಕೊಡ್ತಾರೋ ನೋಡುವ ಅಂತ. ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಯುಧಿಷ್ಠಿರನ ಜಾತಕ ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು ರಾಮ ಮತ್ತು ಕೃಷ್ಣರ ಜಾತಕಗಳಿಗೆ ಹೋಗೋಣ. ಇವತ್ತು ರಾಮನ ಜಾತಕವನ್ನು ಸ್ವಲ್ಪ ಟಚ್ ಮಾಡಿ ಬಿಡುತ್ತಾ ಇದ್ದೇನೆ. ಶ್ರೀರಾಮಚಂದ್ರ ಹುಟ್ಟಿದ್ದು ನವಮಿ ತಿಥಿ. 5 ಗ್ರಹಗಳು ಉಚ್ಚ ವಾಸ ಕ್ಷೇತ್ರ ಅಂತ ಬರುತ್ತೆ. ಆ ಶ್ಲೋಕವನ್ನ ಸರಿಯಾಗಿ ನೋಡ್ಕೊಂಡ್ರೆ, ನಾನು ಸಂಸ್ಕೃತದಲ್ಲಿ ಹೇಳಕ್ ಹೋಗಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಗುರು ಕರ್ಕಾಟಕದಲ್ಲಿ ಉಚ್ಚ. ನೋಡಿ, ಶ್ರೀರಾಮಚಂದ್ರ ಜಾತಕ ಕನ್ನಡದಲ್ಲೇ ಹಾಕ್ತಾ ಇದ್ದಾನೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುವುದು. ಪುನರ್ವಸು ನಕ್ಷತ್ರ 4ನೇ ಪಾದ ಮಾತ್ರ, ಅಂದ್ರೆ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದ ಮಧ್ಯೆ ಮಾತ್ರ ಇರಬೇಕು. ಯಾಕೆ ನವಮಿ ತಿಥಿ ಅಂದ್ರೆ ಹೇಳಿದ್ನಲ್ಲ, ಒಂದು ತಿಥಿ ವ್ಯತ್ಯಾಸ ಸೂರ್ಯಚಂದ್ರ ಮಧ್ಯೆ 12 ಡಿಗ್ರಿ ಅಷ್ಟು ಇರುತ್ತೆ ಸುಮಾರು. ಸೊ ನೀವು ಮೇಷದವರೆಗೆ ತಗೊಂಡು ಹೋದ್ರು 93 ಡಿಗ್ರಿ 20 ನಿಮಿಷ ವ್ಯತ್ಯಾಸ ಆಗುತ್ತೆ. ಬಿಟ್ರೆ ಇನ್ನು 96 ಡಿಗ್ರಿ ಪ್ಲಸ್ ಆಗಬೇಕು ನವಮಿ ತಿಥಿ ಬರೋಕ್ಕೆ, ಅದು ಆಗೋದಿಲ್ಲ. ಹಾಗಾಗಿ ಶ್ರೀರಾಮಚಂದ್ರನ ಜಾತಕದಲ್ಲಿ ಸೂರ್ಯ ಉಚ್ಚ ಅಲ್ಲ. ಸೂರ್ಯನ ನಾವು ಮೀನ ರಾಶಿಯಲ್ಲೇ ಹಾಕಬೇಕು. ಕರ್ಕಾಟಕ ಲಗ್ನದಿಂದ 9ನೇ ಮನೆಗೆ ಹೋಗ್ತಾನೆ ಸೂರ್ಯ, ಉಚ್ಚ ಶುಕ್ರನ ಸಂಗಡ. 5 ಗ್ರಹಗಳು ಉಚ್ಚ ಅಥವಾ ಸ್ವಕ್ಷೇತ್ರ ಅಂತ ತಗೊಂಡ್ರೆ, ಚಂದ್ರ ಸ್ವಕ್ಷೇತ್ರ ಆಯ್ತು, ಗುರು ಉಚ್ಚ, ಶನಿ ವಕ್ರವಾಗಿ ಉಚ್ಚ, ಕುಜ ಉಚ್ಚ, ಶುಕ್ರ ಉಚ್ಚ, ಚಂದ್ರ ಸ್ವಕ್ಷೇತ್ರ. ಇದನ್ನ ಯೋಗಿ ಭಾಸ್ಕರಾನಂದರು KN ರಾವ್ ಅವರಿಗೆ ಹೇಳ್ಕೊಟ್ಟಂಥದ್ದು. ಬುಧನನ್ನ ಮೇಷದಲ್ಲೇ ಹಾಕಿದ್ದಾರೆ ಅವರು. ಯೋಗಿಗಳು ಅವರ ಯೋಗ ಶಕ್ತಿಯಿಂದ ಹೇಳುವಂಥದ್ದು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ನಾವು ಹೋಗೋಣ. ಈ ಪ್ರಾರಂಭಿಕ ಹಂತಗಳನ್ನ ರಾಮನ ಜಾತಕದಿಂದ ಕೃಷ್ಣನ ಜಾತಕದಿಂದ ಕಲಿಯಬಹುದು ಹೇಳುವಂಥದ್ದನ್ನು ಸ್ವಲ್ಪ ಸೂಕ್ಷ್ಮ ಹೋಗೋಣ. ಬಟ್ KN ರಾವ್ ಅವ್ರ ಹತ್ರ ಭಾಳ ಜನ ಕೇಳಿದಾಗ ಏನಾದರೂ ಡಿಗ್ರಿಗಳು ಅಥವಾ ನವಾಂಶದ ಬಗ್ಗೆ ಏನಾದರೂ ಕಲ್ಪನೆ ಇದೆಯಾ ಅಂತ ಕೇಳಿದ್ರೆ, ಇಲ್ಲ BV ರಾಮನವರು ಆ ತಪ್ಪನ್ನು ಮಾಡಿದ್ದಾರೆ, ನಾನು ಮಾಡೋಕ್ಕಾಗಲ್ಲ, ಆಗನ್ ಕಲ್ದ್ರೆ ಹೇಗಿತ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಒಂದಂತೂ ನಾನು ಹೇಳ್ಬಲ್ಲೆ, 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೆ ಚಂದ್ರ ಇದ್ದಾನೆ ಕರ್ಕಾಟಕದಲ್ಲಿ ಅಂತಂದ್ರೆ, ನವಾಂಶದಲ್ಲಿ ಚಂದ್ರ ಮೊದಲನೇ ನವಾಂಶ ಪಡಿತಾನಲ್ವಾ. ಸೊ ನವಾಂಶದಲ್ಲಿಯೂ ಕೂಡ ಚಂದ್ರ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅಂದ್ರೆ ವರ್ಗೋತ್ತಮ ಚಂದ್ರ, ಸ್ವಕ್ಷೇತ್ರದ ವರ್ಗೋತ್ತಮ ಚಂದ್ರ. ಆಲ್ಮೋಸ್ಟ್ 80% ಉಚ್ಚ ಕ್ಷೇತ್ರದ ಚಂದ್ರನಿಗೆ ಮಿನಿಮಮ್ 80% ಅದು ಸಮ. ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ನಾನು. ಯಾಕಂದ್ರೆ ದೇವತೆಗಳ ಜಾತಕಗಳನ್ನು ವಿಶ್ಲೇಷಣೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಹಲ್ಯೋದ್ಧಾರಣಕ್ಕೆ ಏನು ಉತ್ತರ ಕೊಡಬೇಕು, ಅದಕ್ಕೆ ಯಾವ ಕಾಂಬಿನೇಷನ್ ಹಿಡಿಯಬೇಕು ನಾವು, ಅದಕ್ಕೂ ಉತ್ತರ ಇದೆ. ಮಾನ್ಯ ಸದ್ದೋಜಾತ ಭಟ್ರು ನನ್ನ ಹತ್ರ ಒಂದು ಮಾತು ಹೇಳಿದ್ರು. ಸಂಸ್ಕೃತದಲ್ಲಿ ಅಹಲ್ಯ ಅಂತಂದ್ರೆ ಕತ್ತಲು ಅಂತಿದೆಯಂತೆ. ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ನೇರವಾಗಿ ಸೂರ್ಯನ ಬೆಳಕೇ ಕೆಳಗಡೆ ಬರ್ತಾ ಇಲ್ಲ. ಈಗಲೂ ಕೂಡ ಆಫ್ರಿಕಾದ ಕೆಲವೊಂದು ಕಡೆಗಳಲ್ಲಿ ಸೂರ್ಯನ ಬೆಳಕು ಭೂಮಿಯನ್ನು ಸ್ಪರ್ಶನೆ ಮಾಡುವುದಿಲ್ಲ, ಅಷ್ಟು ತಡೆದಿರ್ತವೆ ಗಿಡ ಮರಗಳು, ಪರ್ವತಗಳು. ಹಾಗಿತ್ತು. ರಾಮ ತನ್ನ ಬಾಣಗಳಿಂದ ಆ ಪ್ರದೇಶಕ್ಕೆ ಬೇಕಾದಷ್ಟು ಬೆಳಕನ್ನು ಕೊಡುವಂತೆ ಮರಗಳನ್ನು ಕತ್ತರಿಸಿದ ಅಂತ ಅವರು ವಿಶ್ಲೇಷಣೆ ಮಾಡ್ತಾರೆ. ಹಾಗೆ ಆರ್ಗನೈಸರು ಡೆಡ್ಲಿ ಪ್ರಾಕ್ಟಿಕಲ್ಲು. ಕೃಷ್ಣ ಕಿರುಬರಳಿಯಿಂದ ಪರ್ವತ ಎದ್ದ ಹೇಳೋದಕ್ಕಿಂತ ಗುಹೆಗಳನ್ನು ನೋಡಿಟ್ಕೊಂಡಿದ್ದ ಗಿರಿ ಪರ್ವತಗಳಲ್ಲಿ ಅಂತ ವಿಶ್ಲೇಷಣೆ ಮಾಡ್ತಾರೆ. ಇವುಗಳನ್ನೆಲ್ಲ ಇನ್ನೊಂದು 3-4 ಎಪಿಸೋಡ್ಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ನನ್ನ ಕ್ಲಾಸಲ್ಲಿ ಯಾರಿದ್ದೀರಾ ಅವರು ಈ ಜಾತಕಗಳನ್ನು ದಯವಿಟ್ಟು ನೋಡ್ತಾ ಹೋಗಿ. ಇಲ್ಲಿ ಸ್ವಲ್ಪ ಬೇಸಿಕ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗೋ ಥರ ನಾನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.